ಉಪಸ್ಥಿತರಿರುವ ಎಲ್ಲ ಹಿರಿಯ ಮಿತ್ರರೇ ಮತ್ತು ನನ್ನ ಎದುರುಗಡೆ ಬರ್ತಕ್ಕಂಥ ಎಲ್ಲ ಬಂಧುಗಳೇ, ಯಾವುದೇ ಮೂಮೆಂಟು ಒಂದು ರೀತಿಯಾದಂಥ ಕಾಲಕ್ಕೆ ಇವ್ಯಾಲ್ಯೂಯೇಷನ್ಗೆ ಒಳಗಾಗಬೇಕು ಅಂತ ಅನಿಸುತ್ತೆ. ನಾನು 1969ರಲ್ಲಿ ಮೈಸೂರು ಮಹಾರಾಜ ಕಾಲೇಜಿಗೆ ವಿದ್ಯಾರ್ಥಿಯಾಗಿ ಬಂದಾಗ 1969 ಅವಾಗ SYS ಅಂತ ಇತ್ತು, ಸಮಾಜವಾದಿ ಯುವಜನ ಸಭಾ ಅಂತ. ದೇವನೂರು ಮಹಾದೇವ, ಅನಂತಮೂರ್ತಿಯವರು, ಲಂಕೇಶ್ ಅಲ್ಲಿಗೆ ಬರ್ತಾಯಿದ್ರು, ನಮ್ಮ ರಾಮದಾಸ್ ಅಂತ ಇದ್ದರು. ಈ ಥರದ ಒಂದು ಗುಂಪು ಯಾವಾಗಲೂ ವರದಕ್ಷಿಣೆ ವಿರೋಧಿ, ಜಾತೀಯತೆಯ ವಿರುದ್ಧ ಮತ್ತು ಹಾಸ್ಟೆಲ್ಗಳಲ್ಲಿ ದಲಿತರ ಮೇಲೆ ಆಗ್ತಿದ್ದ ಭಾಳ ಜನ 1960ಸಲ್ಲಿ ಮಹಾರಾಜಸ್ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ದಲಿತರು ಜನವರ ಹಾಕ್ಕೊಂಡು ಕಾಲ ಹಾಕುವಂಥ ಪರಿಸ್ಥಿತಿ ಇತ್ತು. ಮಹಾರಾಜಸ್ ಕಾಲೇಜ್ ಹಾಸ್ಟೆಲಲ್ಲಿ ಯಾರಾದರೂ ಇದ್ದರೆ ಗೊತ್ತಾಗುತ್ತೆ ನಿಮಗೆ, ಅಲ್ಲಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಟವಲ್ ಹಾಕ್ತಿದ್ರು, ಅಲ್ಲಿ ಹೊರಗಡೆ ಅವ್ರು ಜನವರನ್ನು ತೆಗೆದಿಟ್ಟು ಹೋಗೋದು. ಯಾಕೆ ಆ ಭಯ ಇತ್ತು ಅಂತಂತ ಹೇಳಿದ್ರೆ, ಇವನು ರೂಮ್ಮೇಟ್ ಕೂಡ ದಲಿತ ಅಂತ ಗೊತ್ತಾಗ್ತಿರೋಂಥ ಪರಿಸ್ಥಿತಿ. ಲಕ್ಕಿಲಿ ನನಗೆ ರೂಮ್ಮೇಟ್ಸ್ ಆಗಿ ಒಕ್ಕಲಿಗರೇ ಸಿಕ್ಬಿಟ್ರು. ಬಟ್ ಅವನು ಭಾಳ ಪ್ರೋಗ್ರೆಸಿವ್ ವಕೀಲೇನೆ, ವೈ ಮಹೇಶ್ MLC ಅವನು. ಆಮೇಲೆ ನಾನು ಇನ್ನೊಂದಿಬ್ಬರು ಇದ್ದರು. ಒಂಥರದ್ದು ನಾನು 300 ಕಿಲೋಮೀಟ್ರಿಂದ ಹರಿಹರದಿಂದ ಒಬ್ಬನೇ ಹೋಗಿದ್ದೆ. ನಮಗೆ ಭಯ ಇತ್ತು. ನಾವು ಹೋಗಿ 1 ತಿಂಗಳು 2 ತಿಂಗಳಲ್ಲಿ ಎಕ್ಸ್ಪೋಸಿವಿಟಿನಲ್ಲಿ 8 ಗೀಟೆಲ್ಲ ಹೊಡೆದ್ಬಿಡ್ತೀವಿ. ಆನಂತರ ಅಶೋಕ್ಪುರನವ್ರಿಗೂ ಒಕ್ಕಲಿಗರಿಗೂ ಜಗಳ ಆಡ್ಬಿಟ್ಟು ಅದೊಂದು ದೊಡ್ಡ ಗಲಾಟೆ ಆಗ್ಬಿಟ್ಟು SCಗಳನ್ನೆಲ್ಲ ಹಿಡ್ಕೊಂಡು ಹೊಡೆದ್ರು. SCಗಳೆಲ್ಲ ಹೋಗಿ ಒಕ್ಕಲಿಗರು ಹಿಡ್ಕೊಂಡು ಹೊಡ್ಕೊಂಡು, ಇಂಥ ಪರಿಸ್ಥಿತಿ ಇದ್ದಾಗ ಕಲರ್ ನೋಡಿಬಿಟ್ಟು ಹಿಡ್ಕೊಂಡು ಹೊಡೆಯೋದು. ದಲಿತ ಅಂತಂದರೆ ಅವನಿಗೆ ಹೊಡೆಯೋದು. ಈ ಥರದ ಪರಿಸ್ಥಿತಿ ಇದ್ದಂಥ ಇದರಲ್ಲಿ ನಾವು ನಮ್ಮ ಪಾಡಿಗೆ ನಾವು ಓದ್ಕೊಂಡು, ನಮ್ಮಪ್ಪ ಒಂದು ಸಣ್ಣ ಕಪ್ಲಿ ಊಟ ಮಾಡ್ಕೊಂಡಿದ್ದ, 300 ರೂಪಾಯಿ ದುಡ್ಡು ತಗೊಂಡು ಓದ್ಕೊಂಡು MA ಮಾಡಿಕೊಂಡು ಕೆಲಸ ಹಿಡ್ಕೊಂಡು ನನ್ನ ಪಾಡಿ ನಾನು ಇರಬೇಕಪ್ಪ ಅಂತ ಹೋದಾಗ ಇವರು ಯಾರ್ಯಾರೋ ಪರಿಚಯ ಆಗಿಬಿಟ್ಟು ನಂಜುಂಡಸ್ವಾಮಿ ಬರ್ತಾಯಿದ್ದಾರೆ. ಏನು ನೌಕರಿ ಮಾಡಬೇಕು ಅಂತ ಇದ್ದೀರಿ ನೀವು? ಅರೆ ನೌಕರಿ ಮಾಡದೆ ಇನ್ನೇನು ಸರ್ ಮಾಡಬೇಕಾಗುತ್ತೆ ಅಂತ. ನಿಮಗೇನೋ ಅಷ್ಟೊತ್ತಿಗೆ ಗೊತ್ತಾಗಿತ್ತು ನಮಗೆ. ಅವ್ರಿಗೆ 100 ಎಕರೆ ಜಮೀನು ಇತ್ತು, ಮತ್ತು ದೊಡ್ಡ ಲಾಯರು ನಂಜುಂಡಸ್ವಾಮಿ ಅವರು. ನೌಕರಿ ಸೇರಿಬಿಟ್ಟು ಗುಮಾಸ್ತ ಆಗಿಬಿಟ್ಟು ಮದುವೆ ಮಾಡಿಕೊಂಡು ಇರಬೇಕು ಅಂತ ಮಾಡಿದ್ದೀರಿ ನೀವು? ಹೌದು ಸರ್ ಅಂತ. ಅದಲ್ಲ, ಎಲ್ಲಿಂದ ಬಂದಿದ್ದೀರಿ ನೀವು? ಏನು ಮಾಡಿದ್ದೀರಿ ನಿಮ್ಮ ಊರಲ್ಲಿ? ಎಷ್ಟು ಗಿಡ ನೆಟ್ಟಿದ್ದೀರಿ? ಎಷ್ಟು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀರಿ? ಅಯ್ಯೋ ನನಗೆ ಅವೇರ್ನೆಸ್ ಇಲ್ಲ, ಇಲ್ಲ ಬೇರೆಯವ್ರಿಗೆ. ನಿಜವಾಗ್ಲೂ ದಿ ಕಾಂಟ್ರಿಬ್ಯೂಷನ್ ಆಫ್ ಪ್ರೊಫೆಸರ್ ನಂಜುಂಡಸ್ವಾಮಿ, ಕಾಂಟ್ರಿಬ್ಯೂಷನ್ ಆಫ್ ದೇವನೂರು ಮಹಾದೇವ, ಕಾಂಟ್ರಿಬ್ಯೂಷನ್ ಆಫ್ ಅನಂತಮೂರ್ತಿ, ರಾಮದಾಸ್, ಅವರೆಲ್ಲ ಫೈರ್ ಬ್ರ್ಯಾಂಡ್ಗಳಾಗಿದ್ದರು. ಪೊಲೀಸಿಗೆ ಹೋಗಿ ಹಿಡ್ಕೊತಾರೆ ಅಂತಂದರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಪೊಲೀಸಿಗೆ ಹಿಡ್ಕೊಳಕ್ಕಾಗತ್ತೇನ್ರಿ? ಸರ್ಕಲ್ ಇನ್ಸ್ಪೆಕ್ಟರ್ ಬಿಡಿ, ನಾನು ಡೆಪ್ಟಿ ಕಮಿಷನರ್ ಆಗಿದ್ದೆ. ಪೊಲೀಸ್ ಕಾನ್ಸ್ಟೇಬಲ್ ಇಟ್ಕೊಂಡ್ಬಿಟ್ರೆ ಏನು ಮಾಡೋದು? ಆ ಧೈರ್ಯ ತಂದು ಕೊಟ್ಟರು ಅವರು. DVRS ರತ್ನಗಂಬಳಿ ಹಾಕ್ಕೊಂಡಿದ್ದಾನೆ ಅಂದಿದ್ದಕ್ಕೆ ಈಗ ಕ್ಲರ್ಕ್ಗಳು ಹಾಕ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. DVRS ರತ್ನಗಂಬಳಿ ಹಾಕ್ಸ್ಕೊಂಡಿದ್ದಾರೆ ಅಂತ ಧರಣಿ ಕೂತ್ಕೊಳ್ಳಿ. ಇಲ್ಲೀಗಲ್ ಅಡ್ಮಿಷನ್ಸ್ ಆಯಿತು ಅಂತಂತ ಧರಣಿ ಕೂತ್ಕೊಂಡ್ರೆ ಅದು ಸ್ಟೂಡೆಂಟ್ಸ್. ಒಂದು ಪತ್ರಿಕೆ ತಂದ್ವಿ, ನರಬಂಡಾಯ ಅಂತಂತ. ಅದು ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಇಲ್ಲೀಗಲ್ ಅಡ್ಮಿಷನ್ಸ್ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಬಂದು ನನಗೆ ಎದುರಿಸ್ತಾ ಇದ್ರು. ನಿನಗೆ ವಿಲ್ ಗೆಟ್ ಎ 3rd ಕ್ಲಾಸ್ ಇನ್ ಎಕನಾಮಿಕ್ಸ್. ಇದ್ರ ವಿರುದ್ಧ ಈ ಥರದ ಶಕ್ತಿ ಬಂದಿದ್ದೆ ಹೆಂಗೆ ಅಂದರೆ, ಇಂಡಿವಿಜುವಲಿ ನಾನು ಭಾಳ ಪುಕ್ಕಲಾಗಿದ್ದೆ. ಆ ಇಂಡಿವಿಜುವಲಿ ತುಂಬ ಪುಕ್ಕಲಾಗಿದ್ದವನಿಗೆ ಅಸಾಧ್ಯ ಧೈರ್ಯ ತಂದುಕೊಟ್ಟಿದ್ದು ಅಂತಂದರೆ ಈ ಸಂಘಟನೆ. ಅದು ಸಮಾಜವಾದಿ ಯುವಜನ ಸಭಾ, ಆನಂತರ ದಲಿತ ಸಂಘರ್ಷ ಸಮಿತಿಯ
ಈ ಒಡನಾಟ ಎಲ್ಲ ನನಗೆ ಈ ಶಕ್ತಿಯನ್ನು ತಂದುಕೊಡ್ತು. ಈಗ ಇದು ಇಷ್ಟು ವರ್ಷ ಬೆಳ್ಕೊಂಡು ಬಂದಿದೆ. ಪ್ರೊಫೆಸರ್ ಕೃಷ್ಣಪ್ಪನವರು ಹಾಕಿದ ಶ್ರಮ, ಸಾಹಿತ್ಯದ ಕಡೆಯಿಂದ ಬಂದಂಥ ಸಿದ್ಧಲಿಂಗಯ್ಯ ಮತ್ತು ದೇವನೂರು ಅವರು ಕೊಟ್ಟಿರೋಂಥ ಕಾಂಟ್ರಿಬ್ಯೂಷನ್ನು, ಆಮೇಲೆ ಪ್ರಗತಿಪರರು ಕೊಟ್ಟಿರೋಂಥ ಕಾಂಟ್ರಿಬ್ಯೂಷನ್, ಇವೆಲ್ಲ ಆಗಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ನಾನು ಸಾಗರದಲ್ಲಿ ಹೈಸ್ಕೂಲ್ನಲ್ಲಿದ್ದೆ. SC STಗಳಿಗೆ 13 ರೂಪಾಯಿ SLC ಫೀಸ್ ಕಟ್ಕೊಳ್ಳೋರು. ದಟ್ ವಾಸ್ ಆಲ್ಸೋ ಎಕ್ಸೆಪ್ಟೆಡ್ ಫಾರ್ SC STs. 3 ರೂಪಾಯಿನಲ್ಲಿ ಕಟ್ಸ್ಕೊತಾ ಇದ್ರು. ನಾನು ಐ ವಾಸ್ ದಿ ಲೋನ್ ಮೆಂಬರ್ ಇನ್ ಹೈಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ. ಯಾರದು ಅಂತ ನಾನು ಎದ್ದಿತ್ತುಕೊಂಡೆ. NS ರಾಮಸ್ವಾಮಿ ಅಯ್ಯರ್ ಅಂತ ಹೆಡ್ ಮಾಸ್ಟರ್. ಇದು ಒಂದು ರೋಗ. ಓಪನ್ಲಿ ಸೆಟ್ ಓಪನ್ ಕ್ಲಾಸ್ನಲ್ಲಿ, ಇಡೀ ಕ್ಲಾಸ್ನಲ್ಲಿ SC ST ಅಂತಂದರೆ ಒಂದು ರೋಗ. 1969 ಸರ್ 67 SLC. ಈಗ ನೋಡಿ ನಾನು ಆಫ್ಟರ್ 20 years 30 years ಜಾಯ್ತಿಲ್ಲ ಈಗ ಸರ್. ಈಗ ಹಂಗಂದ ಉಳ್ಕತ್ತನವ ಅವನ್ನ ಅಲ್ಲೇ ನಮ್ಮೂರಲ್ಲಿ ಒಂದು ನಾಟಕ ಮಾಡಿಸ್ತೇನೆ ನಾನು. ನಮ್ಮ ಟ್ರಸ್ಟಿಂದ ಪ್ರತಿ ವರ್ಷ ನಾಟಕ ಮಾಡಿಸ್ತೇನೆ. ನಮ್ಮೂರಲ್ಲಿ ಮಾದಿಗರು ಇರಲಿಲ್ಲ. ನಮ್ಮ ಅಣ್ಣ ಮಹಾಭಾರತದಲ್ಲಿ ಅದೇಂತ ಪಾತ್ರ ಹೋಗಿ ಖಾಲಿ ಬಂದ್ಬಿಟ್ಟಿದ್ದ. ಚಲೋದ್ರೂ ಲಿಂಗಾಯತರಲ್ಲಿ ಬಂದ್ಬಿಟ್ಟ ಅಂತ ದೊಡ್ಡ ಬೆಲೆಕ. ನಾನು ಹೆಂಗೆ ಸರಿ ಮಾಡಬೇಕು ಅಂತ ಈಗ ಮೈಗ್ರೇಟ್ಸ್ ಮಾದಿಗರ ಹುಡುಗ ಬಂದು ಚೆನ್ನಾಗಿ ಮುದ್ದಕ್ಕೆ ಒಳ್ಳೆ ಮಸ್ತಾಗಿದ್ದ. ಅದಕ್ಕೆ ಅವನಿಗೆ ನೀನು ಈಶ್ವರ ಪಾಠ ಮಾಡ್ಬಿಡಲ್ಲ, ಅವನಿಗೆ ಯಾಕಣ ಅಂತ ನನ್ನ ಫ್ರೆಂಡ್. ಮಾತಿಲ್ಲ, ಕತೆ ಇಲ್ಲ, ಅವ್ನು ಈಶ್ವರನಾಗ ಚೆನ್ನಾಗಿ ನಿಂತ್ಕೊಂಡಿರ್ತಾನೆ. ಎಲ್ಲರೂ ನಮಸ್ಕಾರ ಮಾಡಬೇಕು. ದಿಸ್ ಇಸ್ ಅ ಟೆಕ್ನಿಕ್ ಐ ಯೂಸ್. ಇಡೀ ನಾಟಕದಲ್ಲಿ ಈಶ್ವರಿಗೆ ಬರಬೇಕು, ನಮಸ್ಕಾರ ಮಾಡಬೇಕು. ಮಾದಿಗರನಿಗೆ ಮಾದಿಗರನಿಗೆ ಮಾಡ್ತೀನಿ ಅಂತ ಅನ್ನೋದು ಅವ್ನು ನಿಜವಾಗ್ಲೂ ಅಂದ್ಕೊಂಡ್ಬಿಟ್ರೆ ಅವನ ಒಳಗೆ ಅಂದರೆ ಬದಲಾವಣೆಗಳು ಕೂಡ ಚೇಂಜ್ ಇಸ್ ಎ ವೆರಿ ಸ್ಲೋ ಪ್ರೋಸೆಸ್. ಅವನು ಎಜುಕೇಟ್ ಮಾಡಬೇಕು. ನಮ್ಮೂರು ಲಿಂಗಾಯತ ಅವನು ದಡ್ಡ ಮಗ, ಅವನಿಗೆ ಅವನ ಬ್ರೈನ್ ಟುಡೇ ಐ ವಿಲ್ ಚಾಲೆಂಜ್. ನಮ್ಮ ಊರಿನಲ್ಲಿ ಅವನು ಯಾವನೊಬ್ಬನಿಗೆ ಬಾಧಿಸ್ಬಿಡ ಮಗನೇ ಅಂತಂತ, ನೋಡಪ್ಪ ಕೈಯಾಗಿರೋ ಖಾಲಿ ಬಂದ್ಬಿಡ್ತವೆ, ಹುಷಾರಿ ಅಂತ ಹಂಗಂದ ನಗರ ಬಿಡಲ್ಲ. ನಮ್ಮ ಟ್ರಸ್ಟ್ ಮಾಡಿದ ಸಾರ್ಥಕ ಆಗ್ತದೆ. ನಾನೇನು ಹೋಗ್ಬೇಕಾಗಿಲ್ಲ ಅವನು ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ. ಈ ಹಿಮ್ಸೆಲ್ಫ್ ಡಿಪೆಂಡೆಡ್. ಯಾವ ಮಾದಿಗೆ ಹೋಗಿದ್ದಾನೆ, ಚಲೋದೊಡೋದನ್ನ ಒಟ್ಟಿರ್ತಾನೆ, ಅವನೊಬ್ಬನೇ ಅವನು ಡಿಪೆಂಡ್ ಮಾಡ್ಕೊಂತಾನೆ. ಅವನಿಗೆ ಆ ಶಕ್ತಿ ಇರಲಿಲ್ಲ. ಇಲ್ಲಣೋ ಅಂದ್ಕೊಂಡು ಹೋಗ್ತಿದ್ದ ಅವನು. ಹಂಗಲ್ಲಣೋ ಹಿಂಗಲ್ಲಣೋ ಅಂತಿದ್ದ. ಇನ್ನೊಂದು ಸಾರಿ ಮಾದಿಗೆ ಅಂತಂದ್ರೆ ಕೈಯಾಗಿರೋ ಕಾಲಿಗೆ ಸರಿ, ಕಾಲಾಗಿರೋ ಕೈಗೆ ಬರ್ತವೆ ಅಂತ ಉಸಿರು ಬಿಡ್ದಂಗೆ ಬರ್ತವೆ. ಐ ಆಮ್ ಜಸ್ಟ್ ಗಿವಿಂಗ್ ದೀಸ್ ಎಕ್ಸಾಂಪಲ್ಸ್. ಒಂದು 20 ವರ್ಷಗಳ 30 ವರ್ಷಗಳ ಬೆಳವಣಿಗೆ ಆ್ಯಂಡ್ ಭಾಳ ಪ್ರೋಗ್ರೆಸ್ಸಾಗಿ ಬಂದಿದ್ದಾರೆ. ನಮ್ಮ ಟ್ರಸ್ಟ್ನಲ್ಲಿ ಕೃಷ್ಣಪ್ಪನವರ ಇದರಲ್ಲಿ ಕೆಲಸ ಮಾಡೋರು ಯಾರು ಗೊತ್ತಾ? ಹುಡುಗರು, ಲಿಂಗಾಯತ ಹುಡುಗರು. ನೀವು ಬಂದು ನೋಡಿ, ಅಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದ್ದೀನಿ ನಾನು 20 ವರ್ಷಗಳಲ್ಲಿ. ಕೃಷ್ಣಪ್ಪನವ್ರ ಸತ್ತು 21 ವರ್ಷ ಆಗ್ತಾ ಇದೆ. 20 ವರ್ಷನೂ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀನಲ್ಲ. ಕೆಲಸ ಮಾಡೋರೆಲ್ಲ ನಮ್ಮ ಟ್ರಸ್ಟ್ ಅಂತ ಮಾಡ್ತಾ ಇದ್ದಾರೆ. ಆ ಥರದ ಒಂದು ಬೆಳವಣಿಗೆ ಅದಕ್ಕೆ ಕಾರಣ ಅಂತಂದರೆ ಈ ಸಂಘಟನೆ ಬೇಕಾದಷ್ಟು ಮುಕುಂದರಾಜ್ ಹೇಳಿದ್ರೆ ಭಾಷಣ ಮಾಡೋದು ಬೇಡ, ಸೂಕ್ಷ್ಮವಾಗಿದೆ. ಈಗ ಸೂಕ್ಷ್ಮ ಆಗಿದೆ ಅಂತಂದರೆ ನಿಜಾರಾಮದ ಪದ್ಯ ಇದೆಯಲ್ಲ, ಒಳಗೊಳಗೆ ಬೇರು ಕೊಯ್ದು ಲೋಕದೆದುರು ನೀರು ಒಯ್ದು ನಿಮ್ಮೊಡಲಿದ್ದು ನಿಮ್ಮಂತಾಗದೆ. ನಮ್ಮ ಜೊತೆಗೆ ಇರ್ತಾರವ, ನಮ್ಮ ಜೊತೆಗೆ ಇರೋದು. ಬಟ್ ನಮಗೆ ಎಲ್ಲರೆದುರುಗಡೆ ನೀರು ಒಯ್ಯೋದು, ಒಳಗಡೆ ರಾತ್ರಿ ಬೇರು ಕೊಯ್ಯೋದು. ನಿಮ್ಮೊಡಲಿದ್ದು ನಿಮ್ಮಂತಾಗ ಒಳಗೊಳಗೆ ಬೇರು ಕೊಯ್ದು ಲೋಕದೆದುರು ನೀರು ಒಯ್ದು. 5 year ಪ್ಲ್ಯಾನ್ಸ್ಗಳು ಅಷ್ಟೇ, ಬಜೆಟ್ಗಳು ಅಷ್ಟೇ, ನೀತಿ ಆಯೋಗಗಳು ಅಷ್ಟೇ. ಮಾಂಟೆಕ್ ಸಿಂಗ್ ಅಲ್ವಾಲಿ ಅಂತ ಒಂದು ಆಟೋಬಯೋಗ್ರಫಿ ಓದ್ತಾ ಇದ್ದೆ ನಾನು. ಎಕನಾಮಿಕ್ಸ್ ಹುಡುಗರಿಗೆ ಗೊತ್ತಿರುತ್ತೆ. ಅವನು ಬರೀತಾನೆ, ಅವನು 10 ವರ್ಷದಲ್ಲಿ ಬದಲಾವಣೆಗಳು. ಹಿ ವಾಸ್ ವೆರಿ ಕ್ರಿಟಿಕಲ್ ಆಫ್ ಮನಮೋಹನ್ ಸಿಂಗ್. ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಮಾಂಟೆಕ್ ಸಿಂಗ್ ಅಲ್ವಾಲಿಯ ಮತ್ತು ರಘುರಾಮ್ ರಾಜನ್
RBI ಗವರ್ನರ್ ಆಗಿದ್ದರು. ಅವರಿಬ್ಬರು ತುಂಬ ಬೈಯರವನ್ನ, ಯಾರನ್ನ, ಮನಮೋಹನ್ ಸಿಂಗ್ ಕಡೆಗೆ ವೆನ್ ಹಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಅವರಿಬ್ಬರನ್ನು ಕರ್ಕೊಂಡು ಬಂದವನು. RBI ಗವರ್ನರ್ ಆಗಿ ಯೂಸ್ ಮಾಡಿದ ಮಾಂಟೆಕ್ ಸಿಂಗ್ ನೀತಿ ಆಯೋಗದ ಅಲ್ಲ ಯೋಜನಾ ಆಯೋಗ, ಎಸ್, ಈ ನೀತಿ ಆಯೋಗ ಪ್ಲಾನಿಂಗ್ ಕಮಿಷನ್ ತಂದ್ರು. ಅವರು ಯಾಕೆ ತಂದ್ರು ಅಂತಂದರೆ ಕ್ರಿಟಿಕಲ್, ಅವರು ಎಷ್ಟು ಚರ್ಚೆ ಮಾಡ್ಕೊಂಡು ನೋಡಿ, ಅದೇ ಅಕಾಮಿಡೇಟ್ ಮಾಡೋಕ್ಕೆ ಇವ್ನು ಮಾಡ್ತಾ ಇದ್ದಾನೆ. ಈಗ ನಮ್ಮವ್ರು ಯಾರು ಕೇಳ್ತಾನೂ ಇಲ್ಲ, ಇವರು ಉಸಿರು ಬಿಡ್ತಾ ಇಲ್ಲ. ಈಗ ನಾನು ಪ್ಲಾನಿಂಗ್ ಮೇಲೆ ಐ ವಾಸ್ ಟೀಚಿಂಗ್ ಅದರ್ ಪ್ಲ್ಯಾನ್ಸ್ ಎಲ್ಲ ನೀವೆಲ್ಲ ಹೋದ್ರೆ ಜನರಲ್ ನಾಲೆಡ್ಜ್. ನಮ್ಮ ಯೋಜನೆಗಳಲ್ಲಿ SC/STಗೆ ಸ್ಪೆಸಿಫಿಕ್ಕಾಗಿ SC/STಗಳಿಗೆ ದುಡ್ಡು ಕೊಡ್ತಾ ಇದ್ದಾರಲ್ಲ, ಅದರ 40%ಗಿಂತ ಜಾಸ್ತಿ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ನಾನು ಐ ವಾಸ್ ಆಲ್ಸೋ ಫಾರ್ ಅ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ MD ಆಗಿದ್ದೆ. 40% ಮೇಲೆ ಎಲ್ಲಿ ಖರ್ಚು ಮಾಡ್ತಾರೆ. ಅದು ದಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. 40% ಏನಾದ್ರು ಖರ್ಚು ಮಾಡ್ತಾರೆ. ಇಷ್ಟು ಆಗ್ತಾ ಇದೆ ಅಂತಂದರೆ ನಮಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂತ. ಮುನ್ಸಿಪಾಲ್ಟೀಸ್ಗಳಿರ್ಬೋದು, ಗ್ರಾಮ ಪಂಚಾಯತ್ಗಳಿರ್ಬೋದು, ಲೆಜಿಸ್ಲೇಚರ್ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಎಲ್ಲ ಕಡೆಗೂ ನಮ್ಮವ್ರು ಇದ್ದಾರೆ. ಆದರೆ ಅವರು ಹೌದಪ್ಪಗಳು. ಕಾಂಶಿರಾಮ್ ಏನು ಹೇಳ್ತಿದ್ರಲ್ಲ, ಅದು ಏನು ಹೇಳ್ತಿದ್ರಿ, ಇದು ಚಮಚ. ಈಗ ಒಬ್ಬ ಈ ಮೂಮೆಂಟಿಂದ ಬಂದಿರೋಂಥವನು ಒಬ್ಬ ಅಸೆಂಬ್ಲಿಗೆ ಹೋಗಿದ್ರೆ, ನಾನು ಸ್ವಲ್ಪ ದಿವಸ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದೆ ಕಾವಡಿ ಜವಾಬ್ದಾರಿಗೆ. ಆವಾಗ ಇಬ್ಬರು ರೈತರ MT ನಂಜುಂಡಸ್ವಾಮಿ ಮತ್ತು ಬಾಬುಗೌಡ ಪಾಟೀಲ್ ಇಬ್ಬರು ಶಾಸಕರಾಗಿದ್ದರು. ತಿಮ್ಮಪ್ಪರು ಓಡ್ತಾ ಇದ್ರು, ಯಾಕೆ ಸರ್ ಇಷ್ಟನ್ನು, ಅಲ್ಲಿ ನಂಜುಂಡಸ್ವಾಮಿ ಭಾಷಣ ಮಾಡ್ತಾನೆ. ಇ ವಾಸ್ ವರ್ಚುವಲಿ ರನ್ನಿಂಗ್. ಅಂದರೆ ಅದೇ ದಲಿತ ಸಮಿತಿಯ ಈ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥವ್ರು ಇಬ್ಬರು, ಅವರು 4 ಜನನೋ 5 ಜನನೋ MLAಗಳಲ್ಲಿ ಬಿಟ್ಟಿದ್ರೆ ನೀವು ಗೌರ್ಮೆಂಟ್ ಮಾಡಬೇಕಾಗಿಲ್ರಿ. ನೀವು ಗೌರ್ಮೆಂಟ್ ಮಾಡಬೇಕಾಗಿಲ್ಲ. ಯಾಕಂತಂದರೆ ನೀವೇ ಕಚ್ಚಾಡಿ ಹಾಳಾಗೋಗ್ಬಿಡ್ತೀರ. ಅಟ್ಲೀಸ್ಟ್ ಈ ಮೂಮೆಂಟಿಂದ ಬಂದವರು 4 ಜನ ಅಸೆಂಬ್ಲಿನಲ್ಲಿ, 4 ಜನ ಜಿಲ್ಲಾ ಪಂಚಾಯತಿನಲ್ಲಿ, 4 ಜನ ಮುನ್ಸಿಪಾಲ್ಟಿನಲ್ಲಿ ಇದ್ದು ಬಿಟ್ಟರೆ ದೇ ಕ್ಯಾನ್ ಬ್ರಿಂಗ್ ಇನ್ ವಂಡರ್ಫುಲ್ ಚೇಂಜಸ್. ಅದಕ್ಕೆ ಮಾಡೋದಕ್ಕೂ ಕೂಡ ನಾವು ತಯಾರಾಗಬೇಕು. ಅದಕ್ಕೆ ತಯಾರಾಗಬೇಕು ಅಂತಂತಂದರೆ ಈ ಶಕ್ತಿ ಅನ್ನೋದು ಒಂದು ದಿವ್ಸಕ್ಕೆ ಬರೋಂಥದ್ದಲ್ಲ. ಅಂಬೇಡ್ಕರ್ಗೆ ಹೆಂಗೆ ಓದಿ 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 ಆ ಪಾರ್ಲಿಮೆಂಟ್ನಲ್ಲಿ ಯಾವ ಪ್ರಶ್ನೆ ಕೇಳಿದ್ರು ಅವ್ನಿಗೆ ಉತ್ತರ ಹೇಳೋಂಥ ಶಕ್ತಿ ಬಂದಿದ್ದೆ. ಯಾಕಂದ್ರೆ ಇವ್ರು ಹೇಳಿದ್ರಲ್ಲ, ಇವು ಮುಕುಂದರಾಜಿಗೆ ಇವತ್ತು ಬಂದು ಭಾಷಣ ಮಾಡಿ ಅಂದ್ಬಿಟ್ರೆ ಮಾಡೋಕ್ಕಾಗ್ಬಿಡುತ್ತೇನು? ಎಷ್ಟು ವರ್ಷದ ಶ್ರಮ ಇದೆ ಅಲ್ಲಿ, ಎಲ್ಲಿಂದ ಓದ್ಕೊಂಡು ಬಂದಿರೋದು. ಅವೆಲ್ಲವೂ ಒಳಗಡೆಗಿದ್ದರೆ ಆತ್ಮಸ್ಥೈರ್ಯ ಬರುತ್ತೆ. ನಮ್ಮ ಹುಡುಗರಿಗೆ ಅದು ಬರಬೇಕು. ನನಗೆ ವೆರಿ ಹ್ಯಾಪಿ. ಈಗ ಮಹೇಶ್ ಅಂತವ್ರನ್ನ, ಈ ಹುಡುಗರನ್ನೆಲ್ಲ ನೋಡಿದಾಗ ಐ ಆಮ್ 71 ಫ್ರಮ್ ಡೇ 1 BA ಸ್ಟೂಡೆಂಟ್ ಆದಾಗಿಂದ ಒಂದಲ್ಲ ಒಂದು ಹೋರಾಟಗಳಲ್ಲಿ ಬಂದಿದ್ದೀವಿ. ಇದು ಭಾಳ ದಿಮಾಗದ ಮಾತಾಗ್ಬೋದು. ಐ ವಾಸ್ ನಂಬರ್ 1 ಆ್ಯಸ್ ಎ ಕಮಿಷನರ್. BBMPನಲ್ಲಿ 8 ಕೋಟಿ ರೂಪಾಯಿ ಕೊಟ್ಟಿದ್ದರು. 1 ರೂಪಾಯಿನೂ ವಾಪಸ್ ಕೊಡ್ದಂಗೆ ಖರ್ಚು ಮಾಡಿದೆ. ಐ ವಾಸ್ ಡಿವಿಷನಲ್ಗೆ ಐ ವಾಸ್ ನಂಬರ್ 1 ತಹಶೀಲ್ದಾರ್ ಹೂ ಹ್ಯಾಸ್ ಇಂಪ್ಲಿಮೆಂಟೆಡ್ ಎವ್ರಿಥಿಂಗ್. ಆ್ಯಸ್ ಅನ್ ಅಸಿಸ್ಟೆಂಟ್ ಕಮಿಷನರ್ 33 ಜನರು ರೈತ ಸಾವಾಗಿ ನಮ್ಮ ಸಬ್ ಡಿವಿಷನ್ನಲ್ಲಿ. ನಮ್ಮ DC ಇದ್ರು ಮುಂಗೋಡ ಅಂತಂದೆ, ಏನು ಮರೆ ಎಲ್ಲಿನೂ 1, 2 ಅಂದರೆ ನೀನು 33 ಜನರು ರೈತರು ಸಾವಾಗಿದ್ದಾರೆ ಅಂತ ದುಡ್ಡು ಕೊಡ್ತೀಯಲ್ಲ ಅಂತ 2 ಲಕ್ಷ. ನಾವು ಹೋಗ್ತಾ ಇದ್ವಿ, ನೋಡ್ತಾ ಇದ್ವಿ. ಹ್ಯೂಮನ್ ಅವ್ನು ಸತ್ತೋಗಿದ್ದಾನೆ ಅಂತಂದರೆ ಒಂದು ಮಾಜಾ ಮಾಡ್ಕೊಂಡು ಬರ. ರೈತರಿಗೆ ಕೆಲಸ ಮಾಡಬೇಕು ಅಂತಂದರೆ ಇಫ್ ಯು ಆರ್ ತಹಸೀಲ್ದಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ನೋಡಿ, ಒಬ್ಬ ಸಬ್ ಇನ್ಸ್ಪೆಕ್ಟ್ರ್ ಸರಿಯಾದ ಕೆಲಸ ಮಾಡೋದಾದರೆ ಹಿ ಕ್ಯಾನ್ ಬಿ ಮೋರ್ ದೆನ್ MLA. ನಾನು ಆ್ಯಸ್ ಎ ತಹಸೀಲ್ದಾರ್ ನನಗೆ ಭಾಳ ಖುಷಿಯಿಂದ ಅನಿಸಿದೆ. ಎಲ್ಲೆಲ್ಲಿ ತಹಸೀಲ್ದಾರ್ ಕೆಲಸ ಮಾಡಿದ್ದೀನೋ ಅಲ್ಲಿ ಇವತ್ತು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅದಕ್ಕೆ ಆ ಶಕ್ತಿ, ಆ ಧೈರ್ಯ ಬರ್ತಿದ್ದು ಯಾತಕ್ಕೆ ಅಂತಂತ ಹೇಳಿದ್ರೆ ಐ ವಾಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದಿಸ್ ಆರ್ಗನೈಸೇಷನ್. ಒಂದಲ್ಲ ಒಂದು ಸಂಘಟನೆಯಲ್ಲಿ ಇದೆ. ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ
ಅವ್ರು ಸೀದಾ ಪರೀಕ್ಷೆ ಬರೆದುಬಿಟ್ಟು ಆಗಿದ್ದರೆ ಈ ಶಕ್ತಿ ಇರೋದಿಲ್ಲ. ಅವರು ಸಂಘಟನೆಯಲ್ಲಿ ಇರಬೇಕು. ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಕುಮಾರಸ್ವಾಮಿಯವರು ಚೀಫ್ ಮಿನಿಸ್ಟರ್, ಸರ್ ಇದು ಮಾಡೋಕ್ಕೆ ಬರೋದಿಲ್ಲ ಅಂತ. ನನ್ನ ಫ್ರೆಂಡಿಗೆ ಹೇಳಿದ್ರು, ವೆಂಕಟೇಶ್ ನನಗೆ, ಏ ಮರ ನನ್ನ ಎದುರುಗಡೆನೇ ಹೇಳ್ಬಿಡ್ತಾರೆ ಅವರು, ಸ್ವಲ್ಪ ಆಮೇಲೆ ಹೇಳಕ್ಕೆ ಹೇಳೋ. ಯಾಕೆಂತಂದರೆ ನಮಗೆ ಇದು ಸರಿ ಅಂತಂದರೆ ಈಸ್ ಎ ವೆರಿ ಗುಡ್ ಮ್ಯಾನ್, ಈಸ್ ಮಿಸ್ಗೈಡೆಡ್ ವಿತ್ ಇದು ಭಾಳ ಒಳ್ಳೆ. ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ವಂಡರ್ಫುಲ್ ಕೆಲಸ ಮಾಡೋದು. ಸರ್ ಇದು ಸರಿ ಇಲ್ಲ ಅಂತಂದ್ರೆ ಹಂಗಂತೀರ, ಆಯ್ತು ಬಿಡಿ ಅಂತ. ಈಗ ಆಫ್ಟರ್ 10-15 ಇಯರ್ಸ್ ಕೊಟ್ಟೋಗಿದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಯುವಕರು ಓದಲಿ, ಅಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಭಾಳ ಸಂತೋಷ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇದ್ದು ನಾನು ಮಾತುಗಳನ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ. ಇದೇ ಥರದ ಇದೇ ಥರದ ಒಂದು ಶಿಬಿರವನ್ನು ನಮ್ಮ ಟ್ರಸ್ಟ್ನಲ್ಲಿ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟ್ ಇದೆ. ನಮ್ಮ ಆರ್ಜಿ ಬಂದಿದ್ದಾರೆ, ಬಾಕಿ ಬೇರೆ ಯಾರೋ ಬಂದಿದ್ದೀರಾ, ಯಾರೋ ಬಂದಿಲ್ಲ. ನೀನು ಬಿಡಪ್ಪ, ನೀನು ಮೊದಲ ಮೆಂಬರ್, ಭೀಮ್ ಆರ್ಮಿ ಚೀಫ್ ರಾಜಗೋಪಾಲ್ ಅಂತ. ಇವರೆಲ್ಲ ಮೊದಲಿಂದ 10 ವರ್ಷದಿಂದ ಜೊತೆಗೆ ಬಂದಿದ್ದಾರೆ. ಇದೇ ಥರದ ಮಹೇಶ್ ಏನೋ ಸಜೆಸ್ಟ್ ಮಾಡಿದ್ರಲ್ಲ ರೀಜನ್ ವೈಸ್, ಯಾಕೆಂತಂದ್ರೆ ಎಲ್ರಿಗೂ ಇಲ್ಲಿ ಬರೋಕ್ಕಾಗಲ್ಲ. ನಾವೇ ರೀಜನ್ ವೈಸ್ ಹೋಗಿ ಇನ್ಫ್ಯಾಕ್ಟ್ ನಮ್ಮ ಊರು ಇಟ್ ಇಸ್ ವೆರಿ ವೆಲ್ ಕನೆಕ್ಟೆಡ್ ವಿತ್ ರೋಡ್, ಟ್ರೈನ್. ಆಮೇಲೆ ಮಿಡ್ ಕರ್ನಾಟಕ ಆಗಿರೋದ್ರೆ ಇಡೀ ನೀವು ಕರ್ನಾಟಕದ ಹುಡುಗರನ್ನ ಮಾಡ್ಬೋದು. ಈಗ ನಾವು 70+ನವ್ರನ್ನ ಎಕ್ಸ್ಟ್ರಾಗಳಾಗಿಟ್ಕೊಳ್ಳಿ. ಈಗ ಸ್ವಲ್ಪ ಯಾಕೆಂತಂದರೆ MBBS ಡಾಕ್ಟ್ರ್ ಆಗೋಕ್ಕೆ ಅವನು 60 ವರ್ಷ ತಗೊಳ್ಳೋದು ಬೇಡ. ಅವನು ಏನಿದ್ರು 30 ವರ್ಷದೊಳಗಡೆ MBBS ಡಾಕ್ಟ್ರ್ ಆದರೆ ಸೊಸೈಟಿಗೆ ಆಗುತ್ತೆ. ಅದನ್ನು ನೆಕ್ಸ್ಟ್ ಜನ್ರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ನಮ್ಮ ಪ್ರೊಫೆಸರ್ BK ಟ್ರಸ್ಟ್ ಜಾಗದಲ್ಲಿ 1-2 ದಿವಸದ ಈ ಥರ ಚಿಂತನವನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಬಿಟ್ಟು ಈ ಅವಕಾಶಕ್ಕಾಗಿ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತೇನೆ.